ತುಂಬ ಜನರದ್ದು ಒಂದೇ ಕಂಪ್ಲೇಂಟ್, ಒಂದೇ ಪ್ರಾಬ್ಲಮ್ ಏನಂದರೆ, ನಾವು ಬೀಡ್ಸ್ ಯೂಸ್ ಮಾಡ್ತೇವೆ ಮೇಡಮ್, ಬಟ್ ಕಸ್ಟಮರ್ ಬ್ಲೌಸಿಗೆ ಬೀಡ್ಸ್ ಯೂಸ್ ಮಾಡಿದರೂ ಬ್ಲ್ಯಾಕ್ ಆಗುತ್ತೆ, ನಮ್ಮ ಬ್ಲೌಸಿಗೆ ಬೀಡ್ಸ್ ಯೂಸ್ ಮಾಡಿದರೂ ಬ್ಲ್ಯಾಕ್ ಆಗುತ್ತೆ. ಒಳ್ಳೆ ಕ್ವಾಲಿಟಿ ಬೀಡ್ಸ್ ಯಾವುದು ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ, ತುಂಬ ಜನ ಕಾಲು ಮಾಡ್ತೀರಾ. ಸೊ ನಿಮಗೋಸ್ಕರ ನಾನಿವತ್ತು ಏನಂದರೆ, ಒಂದು ವರ್ಕ್ ಮಾಡುವುದರ ಜೊತೆಗೆ ಒಂದು ಬ್ರೈಡಲ್ ವರ್ಕ್ ಮಾಡ್ತಾ ಇದ್ದೇನೆ. ಅದರದ್ದೊಂದು ಚಿಕ್ಕ ಕ್ಲಿಪ್ ಇದರಲ್ಲೇ ಆ್ಯಡ್ ಮಾಡಿದ್ದೇನೆ. ಸೊ ವರ್ಕ್ ಮಾಡೋದರ ಜೊತೆಗೆ ನಾನು ನಿಮಗೊಂದು ಮೆಟೀರಿಯಲ್ ನಾಲೆಜ್ ಕೂಡ ಕೊಡ್ತೇನೆ. ನಾನೀಗ ಸ್ಟಿಚ್ ಮಾಡ್ತಿರೋದೊಂದು ಬ್ರೈಡಲ್ ಬ್ಲೌಸು. ಸೊ ನೋಡ್ಬೋದು ನಾನು ಇದರಲ್ಲಿ ಯಾವುದೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದ್ದೇನೆ. ಜಸ್ಟ್ ಒಂದು ಬೇಸಿಕಲ್ಲಿ ನೀವು ನೋಡಿ, ಬೇಸಿಕ್ಕಾಗಿ ನೀವು ನೋಡಿ ಒಂದು ಯಾವುದೆಲ್ಲ ನಾನು ಯೂಸ್ ಮಾಡಿದ್ದೇನೆ. ಒಂದು, ಇದರಲ್ಲಿ ಯಾವುದೇ ದೊಡ್ಡ ದೊಡ್ಡ ಬೀಡ್ಸ್ ಯೂಸ್ ಮಾಡಲಿಲ್ಲ, ಯಾವುದೇ ದೊಡ್ಡ ದೊಡ್ಡ ಸ್ಟೋನ್ಸ್ ಯೂಸ್ ಮಾಡಲಿಲ್ಲ. ಅಂದರೆ ಕಸ್ಟಮರ್ ಕೊಟ್ಟಿರುವ ಪಿಕ್ಕಲ್ಲಿ ಸ್ಟೋನ್ಸ್ ಇತ್ತು, ದೊಡ್ಡ ದೊಡ್ಡ ಬೀಡ್ಸ್ ಇತ್ತು, ಬಟ್ ನಾನು ಯಾವುದೂ ಯೂಸ್ ಮಾಡಲಿಲ್ಲ. ನಾನು ಇದರಲ್ಲಿ ಯೂಸ್ ಮಾಡಿರೋದೊಂದು ಚಮ್ಕಿ, ಒಂದು 2 mm ಬೀಡ್ಸ್, ಒಂದು ಕಟ್ ಬೀಡ್ಸ್. ಇದರಲ್ಲಿ ಮೇಯ್ನ್ ಹೀರೋ ಪಾರ್ಟ್ ಯಾವುದು ಅಂದರೆ ಅದೇ ಕಟ್ ಬೀಡ್ಸ್. ಸೊ ನಿಮಗೆ ಕಟ್ ಬೀಡ್ಸಲ್ಲೂ ಕೆಲವು ವೆರೈಟಿ ಬರುತ್ತೆ. ನಿಮಗೆ 150ಗೆ ಒಂದು ಪ್ಯಾಕೆಟ್ ಸಿಗುತ್ತೆ, 250ಗೆ ಒಂದು ಪ್ಯಾಕೆಟ್ ಸಿಗುತ್ತೆ, 350, ಹಾಗೆ ರೇಂಜ್ ವೈಸ್ ಇರುತ್ತೆ. ಅಂದರೆ ನಿಮಗೆ ಸ್ಟಾರ್ಟಿಂಗ್ 150ಇಂದ ಸ್ಟಾರ್ಟ್ ಆಗುತ್ತೆ ಕಟ್ ಬೀಡ್. ಈಗ ನಾನು ಇದು ಯೂಸ್ ಮಾಡ್ತಿದ್ದಾನಲ್ಲ, ಇದು 550 ಅಂದರೆ ಒಂದು ಪ್ಯಾಕೆಟ್ ರೇಟ್ 550 ಆಗುತ್ತೆ, ಆಯಿತಾ. ಸೊ ತುಂಬ ಜನ ಕೇಳ್ತಾರೆ, ಇಷ್ಟು ಕಾಸ್ಟ್ಲಿ ಬೀಡ್ಸ್ ತೊಗೊಂಡು ನಮಗೆ ವರ್ಕ್ ಸ್ವಲ್ಪ ಕಡಿಮೆ ಸಿಗುತ್ತೆ, ಆಗ ನಾವು ಈ ಬೀಡ್ಸ್ ಯೂಸ್ ಮಾಡಿದರೆ ನಮಗೆ ವರ್ಕೌಟ್ ಆಗುತ್ತಾ ಅಂತ. ಇಲ್ಲ, ನೀವು ನಿಮ್ಮ ಬ್ಲೌಸ್ ಇದು ರೇಂಜ್ ನೋಡ್ಕೊಳ್ಬೇಕು. ಈಗ 1000 ರೂಪೀಸ್ 1500 ಬೀಡ್ಸ್ ಅಂದರೆ ಆ ಬ್ಲೌಸ್ ಆದರೆ ನೀವೊಂದು ನಾರ್ಮಲ್ ಅಂದರೆ ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ ಎಲ್ಲ ಹಾಕ್ಬೋದು. ಇದು ನಂದು ಬ್ರೈಡಲ್ ಬ್ಲೌಸು, ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಹಾಗಾಗಿ ಬ್ರೈಡಲ್ ಬ್ಲೌಸ್, ಮುಹೂರ್ತಂ ಬ್ಲೌಸ್ ಅಂದರೆ ಮದುವೆದು ಧಾರೆ ಬ್ಲೌಸ್ ಅಂದರೆ ಅವರಿಗೊಂದು ಮೆಮೊರಿ, ಅಂದರೆ ಎಷ್ಟು ವರ್ಷ ಹೋದರೂ ಬ್ಲೌಸು ಸ್ಯಾರಿ ಎಲ್ಲ ತುಂಬ ಜೋಪಾನವಾಗಿ ಎತ್ತಿಡ್ತಾರೆ. ಯಾಕಂದರೆ ಒಂದು ಸಲ ಮದುವೆ ಆಗುವಾಗ ಅದರಲ್ಲಿ ಏನೆಲ್ಲ ಯೂಸ್ ಮಾಡಿರ್ತಾರೆ ನೋಡಿ, ಅದನ್ನು ಅವರು ಮೆಮೊರಿಗೋಸ್ಕರ ಎತ್ತಿಡ್ತಾರೆ. ಅದನ್ನು ಹಾಕ್ತಾರಾ ಇಲ್ವ ಅದು ಸೆಕೆಂಡ್ ಟೈಮ್, ಬಟ್ ಅದನ್ನು ಎತ್ತಿಡ್ತಾರೆ. ಈಗ ನೋಡಿ, ನಾವೀಗ ಒಂದು 20,000 25,000 ಹಿಡಿದ್ರೂ ಸ್ಯಾರಿ ತಗೊಳ್ತೇವೆ. ನಾವು ಲೋ ಕ್ವಾಲಿಟಿ ಬೀಡ್ಸ್ ಹಾಕಿ ಒಂದು ಬ್ಲೌಸ್ ಡಿಸೈನ್ ಮಾಡಿ ಕೊಟ್ಟರೆ ಸ್ಯಾರಿ ಹಾಗೇ ಇರುತ್ತೆ, ಬಟ್ ಅವರದ್ದು ಬ್ಲೌಸ್ ಹಾಳಾಗುತ್ತಲ್ವ, ಆಗ ತುಂಬ ಬೇಜಾರಾಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ, ಈಗ ನೋಡಿ ನಾನು 550ಗೆ ಒಂದು ಪ್ಯಾಕೆಟ್ ಇದು ಕಟ್ ಬೀಡ್ ತಗೊಂಡೆ. ನಿಮಗೆ ಕಟ್ ಬೀಡಲ್ಲಿ ತುಂಬ ವೆರೈಟಿ ಇದೆ. ದೊಡ್ಡ ಸೈಜ್ ಕಟ್ ಬೀಡ್ ಇದೆ, ಮೀಡಿಯಮ್ ಸೈಜ್ ಕಟ್ ಬೀಡ್ ಇದೆ, ಮೈಕ್ರೋ ಬೀಡ್ಸ್ ಸೈಜ್ ಕಟ್ ಬೀಡ್ಸ್ ಇದೆ. ನಾನಿದು ಯೂಸ್ ಮಾಡ್ತಿರೋದೇ ಮೈಕ್ರೋ ಬೀಡ್ಸ್ ಅಂತ ಹೇಳ್ತೇವಲ್ಲ ಆ ಟೈಪ್, ಅಂದರೆ ತುಂಬ ಸಣ್ಣದು ಲಾಸ್ಟ್ ಸೈಜ್. ನನಗೆ ಅಂದರೆ ಸ್ವಲ್ಪ ಡಿಸೈನ್ ಮಾಡಲಿಕ್ಕೆಲ್ಲ ಚೆನ್ನಾಗಿರಬೇಕು ಅಂದರೆ ಲಾಸ್ಟ್ ಸೈಜಲ್ಲಿ ನಾನು ತೊಗೊಳ್ತೇನೆ. ಬಟ್ ಹೈ ಕ್ವಾಲಿಟಿ 550 ಹೈ ಕ್ವಾಲಿಟಿ ನಿಮಗೆ ಕಟ್ ಬೀಡ್ ಬರುತ್ತೆ, ಶೈನ್ ಇರುತ್ತೆ, ಯಾವತ್ತೂ ಬ್ಲ್ಯಾಕ್ ಆಗಲ್ಲ. ನೀವು ಎಷ್ಟೇ ಡಲ್ ಬ್ಲೌಸ್ ಮೇಲೆ ಮಾಡಿ ವರ್ಕ್ ಅಷ್ಟು ಹೈಲೈಟ್ ಆಗಿ ಕಾಣುತ್ತೆ. ಯಾಕಂದರೆ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಾವು ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಶೈನ್ ಇರುತ್ತೆ. ನಿಮಗೆ ಡೇ ಟೈಮ್ ನೋಡಿದರೂ ಶೈನ್ ಇರುತ್ತೆ, ನೈಟ್ ಟೈಮ್ ನೋಡಿದರೂ ಶೈನ್ ಇರುತ್ತೆ ವರ್ಕ್, ಆಯಿತಾ. ಈಗ ಏನಂದರೆ ಟಿಶ್ಯೂ ಸಿಲ್ಕ್ ಸ್ಯಾರಿ ಬರುವ ಕಾರಣ ಬ್ಲೌಸ್ ಎಲ್ಲ ಸ್ವಲ್ಪ ಶೇಡ್ ಬ್ಲೌಸ್ ಬರುತ್ತೆ, ಅಂದರೆ ಸ್ವಲ್ಪ ಡಬಲ್ ಶೇಡ್, ಸ್ವಲ್ಪ ಶೈನಿಂಗ್ ಥರ ಇರೋ ಬ್ಲೌಸ್ ಪೀಸ್ ಬರುವಾಗ ನಾವು ಈ ಥರ ಕಟ್ ಬೀಟ್ ಯೂಸ್ ಮಾಡಿದರೆ ನಿಮಗೆ ಹೈಲೈಟಾಗಿ ಕಾಣುತ್ತೆ. ಡಿಸೈನ್ ಯಾವುದೇ ಬ್ಲೌಸ್ ಪೀಸ್ ಮೇಲೆ ಮಾಡಿ ತುಂಬ ಹೈಲೈಟಾಗಿ ಕಾಣುತ್ತೆ, ಆಯಿತಾ. ಮತ್ತು ಇನ್ನೊಂದೇನೆಂದರೆ, ಕಟ್ ಬೀಡಲ್ಲಿ ಇನ್ನೊಂದು ಬರುತ್ತೆ, ಒಂದು ಚಿಕ್ಕ ಇದು ನಾನೀಗ ಯೂಸ್ ಮಾಡ್ತಿರೋದು ಲಾಸ್ಟ್ ಸೈಜ್ ಅಂತ ಹೇಳಿದ್ನಲ್ಲ, ಇದಕ್ಕಿಂತ ಒಂಚೂರು ಮೇಲೆ ಹೋದರೆ ಇನ್ನೊಂದು ಸೈಜ್ ಬರುತ್ತೆ ನಿಮಗೆ. ಅದು ನಿಮಗೆ ಈ ಥರ ಡಿಸೈನ್ಸಲ್ಲೆಲ್ಲ ಚೆಂದ ಕಾಣಲ್ಲ, ಅಂದರೆ ಲೀಫ್ ಡಿಸೈನ್ ಎಲ್ಲ ಮಾಡಲಿಕ್ಕೆ ಬರಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇರುತ್ತೆ. ಅದರಲ್ಲಿ ನಿಮಗೆ ಸ್ಟ್ರೈಟ್ ಲೈನ್ ಮತ್ತು ಈ ಬುಟ್ಟಾಸ್ ಡಿಸೈನ್ ಅದೆಲ್ಲ ಮಾಡ್ಬೋದು. ಬಟ್ ಈ ಥರ ಲೀಫ್ ಎಲ್ಲ ಡಿಸೈನ್ ಮತ್ತು ಈ ಲೈನ್ಸ್ ಎಲ್ಲ ಹಾಕಲಿಕ್ಕೆ ಅಷ್ಟು ಪರ್ಫೆಕ್ಟಾಗಿ ಆಗಲ್ಲ. ಸೊ ಇದರಲ್ಲಿ ನಾನೀಗ ಲೀಫ್ ಡಿಸೈನ್ ಮಾಡ್ತಿದ್ದೇನೆ ಮತ್ತು ಬುಟ್ಟಾಸ್ ಡಿಸೈನ್ ಮಾಡ್ತಿದ್ದೇನೆ ಇದರಲ್ಲಿ. ಸೊ ಇದು ಪರ್ಫೆಕ್ಟ್ ಆಗುತ್ತೆ ನನಗೆ. ಇದು 10 ವರ್ಷ ಹೋದರೂ ಬ್ಲ್ಯಾಕ್ ಆಗಲ್ಲ ಈ ಬೀಡ್ಸ್, ಇದು ಗ್ಯಾರಂಟಿ. ಯಾಕಂದರೆ ನಾನು ಅದ್ರ ಶಾಪ್ ಅವರೇ ಹೇಳ್ತಾರೆ, ಒಳ್ಳೆ ಶಾಪ್ ಅವರು, ನಾವು ಡೈಲಿ ತಗೊಳ್ಳೋದಾದ್ರೆ ಅವ್ರು ಹೇಳ್ತಾರೆ, ಒಳ್ಳೆ ಬೀಡ್ಸ್ ಇದು ಮೇಡಮ್, ಒಂದು 100 ರೂಪಾಯಿ ಜಾಸ್ತಿ ಕೊಟ್ಟರೆ ಒಳ್ಳೆ ಬೀಡ್ಸ್ ಸಿಗುತ್ತೆ, ಇದು ತಗೊಳ್ಳಿ. ಅಂದರೆ ಅವ್ರಿಗೆ ಗೊತ್ತಿರೋದೆ, ನಾವು ಅವ್ರ ಜೊತೆ ಒಂದು 4-5 ವರ್ಷದಿಂದ ಪರ್ಚೇಸ್ ಮಾಡ್ತಿರುವಾಗ ನಮಗೆ ಗೊತ್ತಿರುತ್ತೆ ಒಂದು ಬೀಡ್ಸ್ ನಾಲೆಜ್. ಮತ್ತು ತುಂಬ ಜನ ಕೇಳ್ತಾರೆ, ಮೇಡಮ್ ನಾವು ಹೇಗೆ ಒಳ್ಳೆ ಬೀಡ್ಸ್ ಅಂತ ಗೊತ್ತು ಮಾಡಿಸೋದು ಅಂತ. ಅದು ಆಗಲ್ಲ. ಯಾಕಂದರೆ ನೀವು ಸ್ಟಾರ್ಟಿಂಗ್ ಈಗ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಶಾಪ್ ಅವರ ಮೇಲೆ ಡಿಪೆಂಡ್. ನಿಮಗೆ ಒಳ್ಳೆ ಶಾಪ್ ಅವರು ಸಿಕ್ಕಿದ್ರೆ ಅವ್ರು ಹೇಳ್ತಾರೆ ಇದು ಬ್ಲ್ಯಾಕ್ ಆಗುತ್ತೆ, ಇದು ಬ್ಲ್ಯಾಕ್ ಆಗಲ್ಲ ಅಂತ. ಕೆಲವು ಶಾಪ್ ಅವರು ಏನು ಮಾಡ್ತಾರೆ ಅಂದರೆ ಬ್ಲ್ಯಾಕ್ ಆಗುವ ಬೀಡ್ಸೇ ಕೊಡ್ತಾರೆ ಒಳ್ಳೆ ಕ್ವಾಲಿಟಿಯಿಂದ. ಅವರಿಗೆ ಸೇಲ್ ಆದರೆ ಆಯಿತು, ಬಟ್ ನಿಮಗೆ ಎಷ್ಟು ನಾಲೆಜ್ ಇರಲ್ಲ. ನನ್ನ ಪ್ರಕಾರ ಒಬ್ಬರು ಹೇಳ್ತಾರೆ, ಈಗ ನಾನು ಹೇಳ್ತೇನೆ ನನ್ನ ಯೂಟ್ಯೂಬಲ್ಲಿ ಇದು ಒಳ್ಳೆ ಕ್ವಾಲಿಟಿ ಬೀಡ್ಸ್ ಅಂತ ಹೇಳುವಾಗ ನಿಮಗೆ ಈ ವಿಡಿಯೋದಲ್ಲಿ ಒಂಥರ ಕಾಣುತ್ತೆ, ಶಾಪಿಗೆ ಹೋದಾಗ ಒಂಥರ ಕಾಣುತ್ತೆ ಅಲ್ವಾ. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ
ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು. ಅದಕ್ಕೆ ಹೇಳೋದು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡುವಾಗ ಜಾಸ್ತಿ ಮೆಟೀರಿಯಲ್ ಯೂಸ್ ಆಗುತ್ತೆ. ಆಗ ನಿಮಗೆ 1 ಮಂತಲ್ಲಿ ಪ್ರಾಕ್ಟೀಸ್ ಮಾಡಿ ಇಟ್ಟ ಬ್ಲೌಸು ಅಥವಾ ಯಾವುದಾದ್ರೂ ಒಂದು ಡಿಸೈನು ಸೆಕೆಂಡ್ ಮಂತಲ್ಲಿ ನಿಮಗೆ ಬ್ಲ್ಯಾಕ್ ಆದರೆ ನಿಮಗೆ ಅದರಲ್ಲಿ ನಾಲೆಜ್ ಸಿಗುತ್ತೆ. ಒಂದು ನಿಮಗೆ ಪ್ರಾಕ್ಟೀಸ್ ಆದಾಗ ವರ್ಕ್ ಸ್ಪೀಡ್ ಆದಾಗೆ ಆಯಿತು, ಪ್ರಾಕ್ಟೀಸ್ ಆದಾಗೆ ಆಯಿತು, ಮತ್ತು ನಿಮಗೆ ಮೆಟೀರಿಯಲ್ ಚೆಕ್ ಮಾಡ್ಬೋದು, ನೀವೇ ಚೆಕ್ ಮಾಡ್ಬೋದು, ಆಯಿತಾ. ಸೊ ಹಾಗಾಗಿ ಸ್ವಲ್ಪ ನಾಲೆಜ್ ನಿಮ್ಮಿಂದ ನಿಮಗೆ ನಾಲೆಜ್ ಸಿಗಬೇಕಲ್ಲದೆ ಬೇರೆಯವರ ವಿಡಿಯೋ ನೋಡಿ ಅಥವಾ ಬೇರೆಯವರು ಶಾಪ್ ಅವರ ಹತ್ರ ಕೇಳಿದರೆ ಬರಲ್ಲ. ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಈ ಬ್ಲೌಸ್ ಈಗ ನೋಡಿ, ನಾನಿಲ್ಲಿ ಪ್ರಾಕ್ಟೀಸ್ ಕ್ಲೋತ್ ಮೇಲೆ ಅಂದರೆ ನಂದು ಒಂದು 3-4 ವರ್ಷಕ್ಕಿಂತ ಮುಂಚೆ ಒಂದು ಆನ್ಲೈನ್ ಕ್ಲಾಸ್ ಮಾಡಲಿಕ್ಕೆ ಅಂತ ಹೇಳಿ ನಾನೊಂದು ಕೆಲವು ಸ್ಟಿಚಸ್ ಮಾಡಿದ್ದೆ. ಬಟ್ ಅದನ್ನು ಏನು ಮಾಡಿದೆ, ಕಟ್ ಮಾಡಿ ನಾನೊಂದು ರಿಂಗಿಗೆ ಹಾಕಿ ಸ್ಟಿಚ್ ಮಾಡಿ ಇಟ್ಟಿದ್ದೇನೆ. ಅದರಲ್ಲಿ ಯಾವುದೆಲ್ಲ ಬ್ಲ್ಯಾಕ್ ಆಗಿದೆ ಅಂತ ಹೇಳ್ತೇನೆ ನೋಡಿ. 4-5 ವರ್ಷಕ್ಕಿಂತ ಮುಂಚೆ ಮಾಡಿದ್ದು. ಥ್ರೆಡ್ ವರ್ಕ್ ಏನಾಗಲಿಲ್ಲ, ಜರ್ದೋಸಿ ಏನಾಗಲಿಲ್ಲ, ಮತ್ತು ಸ್ಟೋನ್ ಏನಾಗಲಿಲ್ಲ, ಕಟ್ ಬೀಟ್ಸ್ ಏನಾಗಲಿಲ್ಲ, ಪರ್ಲ್ ಏನಾಗಲಿಲ್ಲ. ಬ್ಲ್ಯಾಕ್ ಆದದ್ದು ಯಾವುದಂದರೆ ಒಂದು ಶುಗರ್ ಬೀಟ್ಸ್ ಬ್ಲ್ಯಾಕ್ ಆಗಿದೆ, ಕೆಲವು ಶುಗರ್ ಬೀಟ್ಸ್. ಅಂದರೆ ನಾನದು ಫಸ್ಟಿಗೆ ಗೊತ್ತಿರಲಿಲ್ಲ ನನಗೆ. ದೊಡ್ಡ ದೊಡ್ಡ ಶುಗರ್ ಬೀಟ್ ಹಾಕ್ತಿದ್ದು ದೊಡ್ಡ ಸೈಜಲ್ಲಿ, ಅಂದರೆ ಸ್ವಲ್ಪ ಲೋ ಕ್ವಾಲಿಟಿದು 250 150 ಪ್ಯಾಕೆಟಿಗೆ ಆ ಥರದ್ದು, ಅದು ಬ್ಲ್ಯಾಕ್ ಆಗಿದೆ. ಮತ್ತು ಈ ರೈಸ್ ಬೀಡ್ ಬ್ಲ್ಯಾಕ್ ಆಗಿದೆ, ದೊಡ್ಡ ದೊಡ್ಡ ಸೈಜ್ ರೈಸ್ ಬೀಡ್ ಇದೆಲ್ಲ ನೋಡಿ, ಅದು ಬ್ಲ್ಯಾಕ್ ಆಗಿದೆ. ನಾನು ಇದರಲ್ಲಿ ಯೂಸ್ ಮಾಡಿದ್ರಲ್ಲಿ ಕೆಲವು ಶುಗರ್ ಬೀಟ್ಸ್ ಯೂಸ್ ಆಗಲಿಲ್ಲ, ಅಂದರೆ ಬ್ಲ್ಯಾಕ್ ಆಗಲಿಲ್ಲ. ನಾನೀಗ ವರ್ಕ್ ಮಾಡ್ತಿದ್ದೇನಲ್ಲ ಅದರ ಬಗ್ಗೆ ಹೇಳೋದಲ್ಲ. ನಾನು ಇಲ್ಲಿ ಒಂದು ಪ್ರಾಕ್ಟೀಸ್ ಕ್ಲೋತ್ ಮೇಲೆ ಮಾಡಿ ಇಟ್ಟಿದ್ದೇನೆ, ಒಂದು 4-5 ವರ್ಷಕ್ಕಿಂತ ಮುಂಚೆ ಮಾಡಿರೋದು. ಅದರಲ್ಲಿ ಕಟ್ ಬೀಡ್ ಯೂಸ್ ಮಾಡಿದ್ದೇನೆ, ಅದು ಇವತ್ತಿನವರೆಗೂ ಬ್ಲ್ಯಾಕ್ ಆಗಿಲ್ಲ. ಅದೇ ಒಂದು ಏನು ಹೇಳ್ಬೋದು, ಅದೇ ಒಂದು ಪ್ರೂಫ್ ಹೇಳ್ಬೋದು. ನಾನು ಹೇಳಿದ್ನಲ್ಲ, ನೀವೀಗ ಬೀಡ್ಸ್ ಮಾಡಿಟ್ರೆ ಡಿಸೈನ್ ಎಷ್ಟು ವರ್ಷ ಹೋದರೂ ಬ್ಲ್ಯಾಕ್ ಆಗಲ್ಲ ಅಂತ ಗೊತ್ತಾಗಬೇಕಂದ್ರೆ ಆ ಪೀಸ್ ನಿಮ್ಮ ಹತ್ರನೇ ಇರಬೇಕು. ನೀವು ವರ್ಕ್ ಮಾಡಿರೋ ಪೀಸ್ ನಿಮ್ಮ ಹತ್ರನೇ ಇದ್ದರೆ ನೀವು ನೋಡ್ಬೋದು ಡೈಲಿ ಬ್ಲ್ಯಾಕ್ ಆಗಿದೆಯಾ ಇಲ್ವಾ ನೋಡಿ. ಈಗ ಕಟ್ ಬೀಡ್ ವರ್ಕ್ ನಾನೊಂದು 5 ಇಯರ್ಸ್ಗಿಂತ ಮುಂಚೆ ಮಾಡಿದ್ವಿ, ಈಗಲೂ ನನ್ನ ಜೊತೆ ಇದೆ. ನನ್ನ ಅಮ್ಮನ ಮನೆಯಲ್ಲಿರುವಾಗ ನಾನು ಮಾಡಿದ್ದದ್ದು. ಬಟ್ ನನ್ನ ಹಸ್ಬೆಂಡ್ ಮ್ಯಾರೇಜಾಗಿ ಹಸ್ಬೆಂಡ್ ಮನೆಗೆ ಬಂದರೂ ನಾನು ಎಲ್ಲ ಐಟಮ್ ತೊಗೊಂಡು ಬಂದಿದ್ದೇನೆ. ನಂದು ಆರಿ ವರ್ಕ್ ಇದೆಲ್ಲ ಒಂದು ರೂಮೇ ನನಗೆ ಅಂತ ಮಾಡಿಟ್ಟಿದ್ದೇನೆ ಇಲ್ಲಿ, ಅಲ್ಲಿ ನಾನು ಹಾಕಿದ್ದೇನೆ ನೋಡಿ. 5 ವರ್ಷ ಆಯಿತು ಆ ವರ್ಕ್ ಮಾಡಿ, ನಾನು ಇನ್ನೂ ಬ್ಲ್ಯಾಕ್ ಆಗಲಿಲ್ಲ. ಸೊ ಹಾಗೆಯೇ ನಾವು ತಿಳ್ಕೊಳ್ಬೇಕು, ಅಂದರೆ ಯಾವುದು ಬ್ಲ್ಯಾಕ್ ಆಗುತ್ತೆ, ಯಾವುದು ಬ್ಲ್ಯಾಕ್ ಆಗಲ್ಲ. ಸೊ ಅದು ತಿಳ್ಕೊಂಡ್ರೇ ಬೆಸ್ಟ್ ಅಂತ ನನ್ನ ಪ್ರಕಾರ. ಯಾಕಂದರೆ ಶಾಪಲ್ಲಿ ನೀವು ಎಷ್ಟೇ ಕೇಳಿದ್ರು ಅವ್ರು ಏನು ಹೇಳ್ತಾರೆ, ಇಲ್ಲ ಮೇಡಮ್ ಇದು ಒಳ್ಳೇದಿದೆ, ತಗೊಂಡೋಗಿ ಮನೆಗೆ ಹೋಗಿ ತಂದ ಮೇಲೇ ಗೊತ್ತಾಗೋದು ಇದು ಅದರ ಅವಸ್ಥೆ ಅಂತ ಅಲ್ವಾ. ಸೊ ಹಾಗೆ ಸ್ವಲ್ಪ ನಾಲೆಜ್ ಬರಬೇಕು ಅಂದರೆ ನಾವು ಜಾಸ್ತಿ ಅದರ ಒಟ್ಟಿಗೆ ಇರಬೇಕು. ಓಕೆ, ಅದಕ್ಕೆ ನಾನು ಹೇಳೋದು ಸ್ವಲ್ಪ ಅಂದರೆ ಒಂದು ಕಮ್ಮಿ ರೇಟಿದ್ದು ಬ್ಲೌಸ್ ಆದರೆ 1500 1000 ಬ್ಲೌಸ್ ಆದರೆ ನೀವು ನಾರ್ಮಲ್ ಬೀಟ್ಸ್ ಯೂಸ್ ಮಾಡಿ, ಪರವಾಗಿಲ್ಲ. ಅದೇ ಈ ಹೈ ರೇಂಜ್ ಬ್ಲೌಸ್ ಇರುತ್ತೆ ನೋಡಿ, 3,500 5,000 10,000 12,000, ಅದಕ್ಕೆಲ್ಲ ನೀವು ಕಂಜೂಸ್ ಮಾಡಬಾರ್ದು ಮೆಟೀರಿಯಲ್ಗೆ. ಒಳ್ಳೆ ಕ್ವಾಲಿಟಿ ಅಂದರೆ ನಿಮಗೆ ಪ್ಯಾಕೆಟಿಗೆ ಒಂದು 600 700 800 ರುಪೀಸ್ ಇದು ಬೀಟ್ಸ್ ಎಲ್ಲ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಸಿಗಲಿಕ್ಕಿಲ್ಲ ನನ್ನ ಪ್ರಕಾರ. 1000ಗಿಂತ ಒಳಗಡೆನೇ ಇರ್ಬೋದು ಪ್ಯಾಕೆಟ್ ಐಟಮ್ ಬೀಟ್ಸ್ ಎಲ್ಲ. ಸೊ ಅದು ಆದಷ್ಟು ಜರ್ದೋಸಿ, ಥ್ರೆಡ್, ಕಟ್ ಬೀಡ್, ಝರಿ ಥ್ರೆಡ್ ಮತ್ತು ಸ್ಟೋನ್ ನೋಡಿ ಹಾಕಿ, ಬ್ಲ್ಯಾಕ್ ಆಗದ ಸ್ಟೋನ್ ನೋಡಿ ಹಾಕಿ, ಅದನ್ನು ಯೂಸ್ ಮಾಡಿದರೆ ಬೆಟರ್. ಅಂದರೆ ಸ್ವಲ್ಪ ಡಿಸೈನ್ ಚೇಂಜಸ್ ಆಗ್ಬೋದು ಕಸ್ಟಮರ್ ಕೊಟ್ಟ ಡಿಸೈನ್. ಬಟ್ ಅವರ ಹತ್ರ ಹೇಳ್ಬೋದು ನಿಮಗೆ ಅಲ್ವಾ, ಮೇಡಮ್ ನೋಡಿ ನೀವು ಕೊಟ್ಟ ಬೀಟ್ಸ್ ಈ ಥರ ಇದೆ, ಇದನ್ನು ಹಾಕಿದರೆ ಬ್ಲ್ಯಾಕ್ ಆಗುತ್ತೆ, ನಾವು ಈ ಥರ ಹಾಕ್ತೇವೆ, ಬ್ಲ್ಯಾಕ್ ಆಗಲ್ಲ ಮೇಡಮ್ ಅಂತ ಹೇಳಿದರೆ ಯಾರು ಪರವಾಗಿಲ್ಲ ಬ್ಲ್ಯಾಕ್ ಆಗೋದೇ ಹಾಕಿ, ನಾವು 10,000 ಕೊಡ್ತೇವೆ ನಿಮ್ಮ ವರ್ಕಿಗೆ ಅಂತ ಯಾರು ಹೇಳ್ತಾರೆ? ಯಾರೂ ಹೇಳಲ್ಲ. ಅವರು ಹೇಳ್ತಾರೆ, ನನಗೀಗ 90% ಕಸ್ಟಮರ್ ಬರ್ತಾರೆ ಹೀಗೆ ಅಂತ ಹೇಳುವಾಗ ಅವರ ಹತ್ರ ಅವ್ರು ಹೇಳ್ತಾರೆ, ಆಯಿತು ಮೇಡಮ್ ನಿಮಗೆ ಯಾವುದು ಒಳ್ಳೆಯದಾಗುತ್ತೆ, ನಿಮಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಹಾಗೆ ಮಾಡಿಕೊಡಿ. ಅಂದರೆ ಮದುವೆದು ಬ್ಲೌಸ್ ಅವರದ್ದು ಕಸ್ಟಮರ್ ಇದು, ಬಟ್ ಸೆಲೆಕ್ಷನ್ ನನಗೆ ಬಿಡ್ತಾರೆ. ಯಾಕಂದರೆ ಅಷ್ಟು ವಿಶ್ವಾಸ ನನ್ನ ಮೇಲೆ, ಅಂದರೆ ನಾನು ಬ್ಲ್ಯಾಕ್ ಆಗೋ ಮೆಟೀರಿಯಲ್ ಹಾಕಲ್ಲ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತೇನೆ ಅಂತ. ಸೊ ಹಾಗಾಗಿ ಮೆಟೀರಿಯಲ್ ನಾಲೆಜ್ ಇರಲೇಬೇಕು. ನಿಮ್ಮ ಬಿಸ್ನೆಸ್ ಸೆಟ್ ಆಗಬೇಕು, ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಬೇಕು ಅಂದರೆ ಮೇಯ್ನ್ ಏನಂದರೆ ಮೆಟೀರಿಯಲ್ ಸ್ವಲ್ಪ ನಾಲೆಜ್ ಬೇಕಾಯ್ತಾ. ಅಂದರೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ ಮೆಟೀರಿಯಲ್ ಯಾವುದು ಒಳ್ಳೆಯದಿದೆ. ನಾನು ಫಸ್ಟು ನಿಮಗೆ ಹೇಳೋದು, ಒಂದು ಕಟ್ ಬೀಡ್ಸ್ ಯೂಸ್ ಮಾಡಿ, ಶುಗರ್ ಬೀಡ್ಸ್ ಕೂಡ ಹಾಗೆ. ಶುಗರ್ ಬೀಡ್ಸಲ್ಲಿ ಕೂಡ ಹಾಗೆ ಸ್ವಲ್ಪ ಕಾಸ್ಟ್ಲಿ ಶುಗರ್ ಬೀಡ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಮತ್ತು ಕಟ್ ಬೀಡ್ಸ್ ಯೂಸ್ ಮಾಡಿ. ಮತ್ತು ನೀವು ಬಂಚ್ ಬೀಡ್ಸಲ್ಲಿ ಯೂಸ್ ಮಾಡೋದಾದರೂ 2 mm ಬೀಡ್ಸ್ ಯೂಸ್ ಮಾಡಿ, ಬೇಕು ಅಂತಾದರೆ 3 mm ಯೂಸ್ ಮಾಡಿ. ಅದಕ್ಕಿಂತ ಮೇಲೆ ಹೋಗಬೇಡಿ, 4 mm 5 mm ಹೋಗಬೇಡಿ, 2 mm ಯೂಸ್ ಮಾಡಿ ಫಸ್ಟ್. ಅದು ಬೇಡ ಅಂದರೆ 3 mm ಅಷ್ಟೇ, ಅದಕ್ಕಿಂತ ಮೇಲೆ ಹೋಗಬೇಡಿ, ಅದು ಗ್ಯಾರಂಟಿ ಬ್ಲ್ಯಾಕ್ ಆಗುತ್ತೆ, ಸ್ವಲ್ಪ ಟೈಮ್ ಆದಮೇಲೆ ಬ್ಲ್ಯಾಕ್ ಆಗುತ್ತೆ. ಸೊ ಮತ್ತು ಪರ್ಲ್ ಯೂಸ್ ಮಾಡ್ಬೋದು ನಿಮಗೆ. ಈಗ ಈ ಬೀಡ್ಸ್ನ ಬದಲಿಗೆ ಈ ದೊಡ್ಡ ದೊಡ್ಡ ಬೀಡ್ಸ್ ಹೇಳ್ತಾರೆ ನೋಡಿ 4 mm 5 mm, ಅದರ ಬದಲಿಗೆ ನಿಮಗೆ ಪರ್ಲ್ ಯೂಸ್ ಮಾಡ್ಬೋದು. ಪರ್ಲ್ ಅಷ್ಟು ಬ್ಲ್ಯಾಕ್ ಆದರೂ ಗೊತ್ತಾಗಲ್ಲ, ಯಾಕಂದರೆ
ಅದರೊಳಗಡೆ ಕೂಡ ವೈಟ್ ಕೋಟಿಂಗ್ ಇರುತ್ತಲ್ಲ. ಸೊ ಇವತ್ತಿದು ವೀಡಿಯೋ ನಂದು ನಿಮಗೆ ಮೆಟೀರಿಯಲ್ ನಾಲೆಜ್ ಒಂದು ವರ್ಕ್ ಮಾಡ್ತಾ ನಿಮಗೂ ಮೆಟೀರಿಯಲ್ ನಾಲೆಜ್ ಕೊಟ್ಟೆ. ಕಟ್ ಬೀಡ್ ಹೇಗೆ ಬರುತ್ತೆ, ಹೇಗೆಲ್ಲ ಡಿಸೈನ್ ಮಾಡ್ಬೋದು ಇದನ್ನೆಲ್ಲ ಹೇಳಿಕೊಟ್ಟೆ. ಸೊ ನೆಕ್ಸ್ಟ್ ವೀಡಿಯೋ ನಾನು ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಹೈಯೆಸ್ಟ್ ಯಾವುದು ಸೇಮ್ ಬರುತ್ತೆ ನಾನು ಆ ವಿಡಿಯೋನ ಮಾಡ್ತೇನೆ, ಆಯಿತಾ? ಥ್ಯಾಂಕ್ ಯು, ಬಾಯ್ ಬಾಯ್.